ಆದಿತ್ಯಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಮೇಷರಾಶಿಯವರ 2025ರಿಂದ 2030 5 ವರ್ಷಗಳ ರಾಶಿ ಭವಿಷ್ಯ ಗೋಚಾರದ ಆಧಾರದ ಮೇಲೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. 4 ಪ್ರಮುಖ ಗ್ರಹಗಳಾದಂತಹ ಗುರುಗ್ರಹ, ಶನಿಗ್ರಹ, ರಾಹು, ಕೇತು ಗ್ರಹಗಳ ಆಧಾರದ ಮೇಲೆ ಈ ವಿಡಿಯೋವನ್ನು ಮಾಡಲಾಗಿದೆ. ಗುರುಗ್ರಹ ಒಂದು ರಾಶಿಯಲ್ಲಿ 1 ವರ್ಷ, ಶನಿಗ್ರಹ 2.5 ವರ್ಷಗಳು, ರಾಹುಕೇತು ಗ್ರಹಗಳು 1.5 ವರ್ಷಗಳ ಕಾಲ ಒಂದು ರಾಶಿಯಲ್ಲಿ ಗೋಚಾರ ಮಾಡುತ್ತದೆ. ಈ 4 ಪ್ರಮುಖ ಗ್ರಹಗಳು ಮೇಷರಾಶಿಯವರಿಗೆ ಈ 5 ವರ್ಷಗಳಲ್ಲಿ ಯಾವ ರೀತಿಯ ಶುಭ ಹಾಗೂ ಅಶುಭ ಫಲಗಳನ್ನು ಕೊಡಲಿದೆ ಅಂತ ನೋಡೋಣ. ಮೊದಲಿಗೆ ಗೋಚಾರದಲ್ಲಿ ಮೇಷರಾಶಿಯವರಿಗೆ ಗ್ರಹಗಳ ಸ್ಥಿತಿಗತಿಗಳ ಬಗ್ಗೆ ನೋಡೋಣ. ನಿಮ್ಮ 6ನೇ ಭಾವದಲ್ಲಿ ಕೇತು ಗ್ರಹ, ಲಾಭಸ್ಥಾನದಲ್ಲಿ ಶನಿಗ್ರಹ, ವ್ಯಯಭಾವದಲ್ಲಿ ರಾಹುಗ್ರಹ, ಕುಟುಂಬ ಸ್ಥಾನದಲ್ಲಿ ಗುರುಗ್ರಹ ಸ್ಥಿತವಾಗಿದೆ. ಮೊದಲಿಗೆ ರಾಹು ಕೇತು ಗ್ರಹಗಳು ಈ 5 ವರ್ಷದಲ್ಲಿ ಯಾವ ರೀತಿಯ ಶುಭ ಹಾಗೂ ಅಶುಭ ಫಲಗಳನ್ನು ಗೋಚಾರದ ಪ್ರಕಾರ ಕೊಡಲಿದೆ ಅಂತ ನೋಡೋಣ. ರಾಹುಕೇತು ಗ್ರಹಗಳು ಛಾಯಾಗ್ರಹಗಳು. ಈ 2 ಗ್ರಹಗಳು ಯಾವಾಗಲೂ ಹಿಮ್ಮುಖವಾಗಿಯೇ ಚಲಿಸುತ್ತದೆ. ಬೇರೆ ಗ್ರಹಗಳು ಮುಂದಿನ ಮನೆಯಲ್ಲಿ ಗೋಚಾರ ಮಾಡಿದರೆ ರಾಹುಕೇತು ಗ್ರಹಗಳು ಹಿಂದಿನ ಮನೆಗೆ ಗೋಚಾರ ಮಾಡುತ್ತದೆ. ಮೊದಲಿಗೆ ರಾಹು ಗ್ರಹ ಮೇ 2025ರಿಂದ 2027 ಡಿಸೆಂಬರ್ ತಿಂಗಳವರೆಗೂ ನಿಮ್ಮ ಲಾಭಸ್ಥಾನದಲ್ಲಿ ಗೋಚಾರ ಮಾಡುತ್ತದೆ. ಕೇತು ಗ್ರಹ ಪಂಚಮ ಸ್ಥಾನಕ್ಕೆ ಗೋಚಾರ ಮಾಡುತ್ತದೆ. ರಾಹು ಗ್ರಹ ನಿಮ್ಮ ವ್ಯಯಸ್ಥಾನದಿಂದ ಲಾಭಸ್ಥಾನಕ್ಕೆ ಗೋಚಾರ ಮಾಡಿದಾಗ ನಿಮಗೆ ಸಡನ್ ಆಗಿ ಇನ್ಕಮ್ಗಳು ಹೆಚ್ಚಾಗಲಿವೆ. ನಿಮ್ಮ ತಂದೆ ತಾಯಿಯ ಕಡೆಯಿಂದ ಅಥವಾ ಆನ್ಲೈನ್ ಮೂಲಕ, ಶಾರ್ಟ್ಕಟ್ ಮೂಲಕ ಇನ್ಕಮ್ ಗೇನ್ ಮಾಡುತ್ತೀರಾ. ಫ್ಯಾಮಿಲಿ ಥ್ರೂ ಹಣನೂ ನಿಮಗೆ ಹಣದ ಲಾಭನೂ ಆಗಲಿದೆ. ನೀವು ಕೊಟ್ಟಂತಹ ದುಡ್ಡುಗಳು, ಸ್ಟಕ್ ಆಗಿರುವಂತಹ ಹಣಗಳು ವಾಪಸ್ ಕೊಡ್ತಾರೆ. ನಿಮ್ಮ ಪ್ರಾಪರ್ಟಿಗಳಿಂದ ಹೆಚ್ಚಿನ ಧನಲಾಭವನ್ನು ನೋಡಬಹುದು. ಈ 1.5 ವರ್ಷ ನಿಮ್ಮ ಇನ್ಕಮ್ನಲ್ಲಿ ಫ್ಲೋ ತುಂಬ ಚೆನ್ನಾಗಿರುತ್ತದೆ. ಈ 1.5 ವರ್ಷದಲ್ಲಿ ಕೇತು ಗ್ರಹ ನಿಮ್ಮ ಪಂಚಮ ಭಾವದಲ್ಲಿ ಗೋಚಾರ ಮಾಡಲಿದೆ. ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಅಡೆತಡೆಗಳು, ಅಬ್ಸ್ಟಕಲ್ಸ್ಗಳು, ವೈಮನಸ್ಸುಗಳು ಉಂಟಾಗುತ್ತದೆ. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಕಡಿಮೆ ಆಗುವುದು, ಮೈಂಡ್ ತುಂಬ ಡೈವರ್ಟ್ ಆಗುವುದು, ಈ ರೀತಿ ಪರಿಸ್ಥಿತಿ ಇರುತ್ತದೆ. ರಾಹು ಗ್ರಹ 2025ರಿಂದ 2029 ಜೂನ್ ತಿಂಗಳವರೆಗೂ ನಿಮ್ಮ ವೃತ್ತಿ ಸ್ಥಾನದಲ್ಲಿ ಗೋಚಾರ ಮಾಡುತ್ತದೆ. ನಿಮ್ಮ ಕೆರಿಯರ್ ಲೈಫಲ್ಲಿ ಪಾಸಿಟಿವ್ ಪರಿವರ್ತನೆಗಳನ್ನು ಕಾಣಬಹುದು. ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಪ್ರಮೋಷನ್ಗಳಾಗುವುದರ ಜೊತೆಗೆ ಬೇರೆ ಪ್ಲೇಸ್ಗೆ ಯಾರು ಟ್ರಾನ್ಸ್ಫರ್ಗೆ ಟ್ರೈ ಮಾಡ್ತಾ ಇದ್ದೀರೋ ಈ ಟೈಮ್ ಪೀರಿಯಡಲ್ಲಿ ಆಗುತ್ತದೆ. ಕೇತು ಗ್ರಹ ನಿಮ್ಮ 4ನೇ ಭಾವದಲ್ಲಿ ಸಂಚಾರ ಮಾಡಿದಾಗ ನಿಮ್ಮ ತಾಯಿಯ ಜೊತೆ ಮನಸ್ತಾಪಗಳು ಉಂಟಾಗಬಹುದು. ನಿಮ್ಮ ಮನಸ್ಸಿನಲ್ಲಿ ಒಂದು ರೀತಿಯ ವೈರಾಗ್ಯ ಭಾವ ಉಂಟಾಗುವಂತಹ ವರ್ಷವಿದಾಗಿದೆ. 2027ರಿಂದ 2029 ಡಿಸೆಂಬರ್ ತಿಂಗಳವರೆಗೂ ರಾಹು ಗ್ರಹ ನಿಮ್ಮ 9ಮ ಭಾವದಲ್ಲಿ ಗೋಚಾರ ಮಾಡಿದಾಗ ನಿಮ್ಮ ತಂದೆಯ ಜೊತೆ ವೈಮನಸ್ಸುಗಳು ಉಂಟಾಗಬಹುದು. ನಿಮ್ಮ ತಂದೆಯ ಜೊತೆ ಅನಾವಶ್ಯಕ ಜಗಳ, ವಾದಗಳನ್ನು ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ತಂದೆಗೆ ಅನಾರೋಗ್ಯದ ಸಮಸ್ಯೆಗಳು ಕಾಡಬಹುದು. ತುಂಬ ಕೇರ್ಫುಲ್ ಆಗಿ ಇರಿ. ನಿಮ್ಮ ತಂದೆಗೆ ಸರಿಯಾದಂತಹ ಟ್ರೀಟ್ಮೆಂಟ್ಗಳನ್ನು ಕೊಡಿಸಿ. ಎರಡನೆಯದಾಗಿ ಶನಿಗ್ರಹ ಈ 5 ವರ್ಷಗಳಲ್ಲಿ ಮೇಷರಾಶಿಯವರಿಗೆ ಯಾವ ರೀತಿಯ ಶುಭ ಹಾಗೂ ಅಶುಭ ಫಲಗಳನ್ನು ಕೊಡಲಿದೆ ಎಂದು ನೋಡೋಣ. ಎರಡನೆಯದಾಗಿ ಶನಿಗ್ರಹ ಈ 5 ವರ್ಷಗಳಲ್ಲಿ ಮೇಷರಾಶಿಯವರಿಗೆ ಯಾವ ರೀತಿಯ ಶುಭ ಹಾಗೂ ಅಶುಭ ಫಲಗಳನ್ನು ಕೊಡಲಿದೆ ಅಂತ ನೋಡೋಣ. ಮಾರ್ಚ್ 29, 2025ರಿಂದ 2028 ಫೆಬ್ರವರಿ ತಿಂಗಳವರೆಗೂ ಶನಿಗ್ರಹ ನಿಮ್ಮ 12ನೇ ಭಾವದಲ್ಲಿ ಗೋಚಾರ ಮಾಡಲಿದೆ. ಮಾರ್ಚ್ 29ರಿಂದ ಮೇಷರಾಶಿಯವರಿಗೆ ಶನಿಯ ಸಾಡೆಸಾತಿಯ ಮೊದಲನೆಯ ಹಂತ ಪ್ರಾರಂಭವಾಗುತ್ತದೆ. ಭಯ ಪಡಬೇಡಿ, ಧೈರ್ಯವಾಗಿರಿ. ಶನಿಯ ಸಾಡೆಸಾತಿ ನಮಗೆ ಒಳ್ಳೆಯ ಜೀವನದ ಮೌಲ್ಯಗಳನ್ನು, ಪಾಠಗಳನ್ನು ಕಲಿಸುವುದಕ್ಕೆ ಬರುವುದು. ಶನಿಯ ಸಾಡೆಸಾತಿಯ ಮೊದಲನೆಯ ಹಂತ 2025ರಿಂದ 2028ರವರೆಗೂ ನಿಮ್ಮ ಎಕ್ಸ್ಪೆನ್ಸಸ್ ತುಂಬ ಹೆಚ್ಚಾಗುತ್ತದೆ. ನಿಮ್ಮ ಆರೋಗ್ಯದಲ್ಲಿ ಸಮಸ್ಯೆಗಳು ಉಂಟಾಗುವುದರ ಮೂಲಕ ಅಥವಾ ನಿಮ್ಮ ಕುಟುಂಬದವರ ಸದಸ್ಯರ ಆರೋಗ್ಯಕ್ಕಾಗಿ ಹಣವನ್ನು ಖರ್ಚು ಮಾಡುತ್ತೀರಾ. ಧಾರ್ಮಿಕ ಯಾತ್ರೆಗಳಿಗೆ ಹಣದ ವ್ಯಯ ಮಾಡುತ್ತೀರಾ. ನಿಮಗೆ ಮಾನಸಿಕ ಕಿರಿಕಿರಿಗಳು, ಚಿಂತೆಗಳು ಹೆಚ್ಚಾಗಲಿದೆ. ಆದ್ದರಿಂದ ಸಮಾಧಾನವಾಗಿ ಇರಿ. ಏನೇ ಕಷ್ಟದ ಪರಿಸ್ಥಿತಿ ಬಂದರೂ ಧೈರ್ಯಗೆಡದೆ
ಸಮಾಧಾನವಾಗಿ ಇರಿ. 2028 ಫೆಬ್ರವರಿ ತಿಂಗಳಿಂದ 2030ರವರೆಗೂ ಶನಿಗ್ರಹ ನಿಮ್ಮ ರಾಶಿಗೆ ಬರುತ್ತಾರೆ. ಮೇಷರಾಶಿಗೆ ಶನಿಗ್ರಹ ಪ್ರವೇಶಿಸಿದಾಗ ಓವರ್ ಥಿಂಕ್ ಮಾಡಲು ಸ್ಟಾರ್ಟ್ ಮಾಡ್ತೀರಾ. ಅದನ್ನು ಕಡಿಮೆ ಮಾಡಿಕೊಳ್ಳಿ. ಯಾವುದಾದರೂ ಹೆಣ್ಣು ಮಕ್ಕಳಿಂದ, ನಿಮ್ಮ ಆಫೀಸಲ್ಲಾಗಲಿ, ಕೋವರ್ಕರ್ಸಿಂದ ಅವಮಾನಗಳು ಉಂಟಾಗುವಂತಹ ಸಾಧ್ಯತೆಗಳಿರುತ್ತವೆ. ತುಂಬ ಎಚ್ಚರಿಕೆಯಿಂದ ಇರಿ. ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲಿ ವೈಮನಸ್ಸುಗಳು, ಡಿಪ್ರೆಷನ್ಗಳು ಹೆಚ್ಚಾಗಬಹುದು. ನಿಮ್ಮ ವೈವಾಹಿಕ ಜೀವನದಲ್ಲೂ ವೈಮನಸ್ಸುಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರುವುದರಿಂದ ತುಂಬ ಕೇರ್ಫುಲ್ ಆಗಿ ಇರಿ. ಹಠ ಹಾಗೂ ಕೋಪವನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಳಲು ಪ್ರಯತ್ನ ಮಾಡಿ. ಸೆಲ್ಫ್ ಕಂಟ್ರೋಲ್ಗಿಂತ ಬೆಸ್ಟ್ ರೆಮಿಡಿ ಯಾವುದೂ ಇಲ್ಲ. ಮಾತಿಗಿಂತ ಮೌನಕ್ಕೆ ಹೆಚ್ಚು ಇಂಪಾರ್ಟೆನ್ಸನ್ನು ಕೊಡಿ. ಇನ್ ಕೇಸ್ ನಿಮ್ಮ ಲೈಫ್ ಪಾರ್ಟ್ನರ್ ಮೇಲೆ ಕೋಪ ಬಂದರೆ ಕೂಗಾಡದೆ ಒಂದು ಪೆನ್ನು ಹಾಗೂ ಪೇಪರನ್ನು ತಗೊಳ್ಳಿ. ಅದರಲ್ಲಿ ನಿಮ್ಮ ಮನಸ್ಸಿನ ಮಾತನ್ನು, ಕೋಪವನ್ನು ವ್ಯಕ್ತಪಡಿಸಿ. ಇದರಿಂದ ನಿಮ್ಮ ವೈವಾಹಿಕ ಜೀವನದಲ್ಲಿ ಜಗಳಗಳು, ಕಲಹಗಳು ಕಡಿಮೆಯಾಗುತ್ತದೆ. ಇದು ಒಂದು ಸೈಕಲಾಜಿಕಲ್ ಬೆಸ್ಟ್ ರೆಮಿಡಿ ಆಗಿರುತ್ತದೆ. ವಾಯ್ಸ್ ರೈಸ್ ಮಾಡಿ ಮಾತನಾಡದೆ ಸಮಾಧಾನವಾಗಿ ಮಾತನಾಡಿ. ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಪಾಸಿಟಿವ್ ಬದಲಾವಣೆಗಳನ್ನು ಕಾಣಬಹುದು. ಆದರೆ ತುಂಬ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ. ಸಂಬಂಧಗಳ ಬೆಲೆಯನ್ನು ಕಲಿಯುತ್ತೀರಾ. ಶನಿಗ್ರಹ ಸಾಡೆಸಾತಿಯ ಸಂದರ್ಭದಲ್ಲಿ ಜೀವನದ ಸತ್ಯ ದರ್ಶನವನ್ನು ಮಾಡಿಸುತ್ತದೆ. ನಿಮ್ಮ ವೃತ್ತಿಯಲ್ಲಿ ಪ್ರಮೋಷನ್ಸ್ಗಳು ಆಗುವಂತಹ ಸಾಧ್ಯತೆಗಳಿವೆ. ಸ್ವಲ್ಪ ನಿಧಾನ ಆಗಬಹುದು. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಶನಿಗ್ರಹ ಅಳೆದು ತೂಗಿ ಕೊಡುತ್ತಾರೆ. ಶನಿಗ್ರಹ ನ್ಯಾಯಕಾರಕ, ಧರ್ಮಕಾರಕ ಗ್ರಹ. ಶನಿಯ ಸಾಡೆಸಾತಿಯಲ್ಲಿ ನೀವು ಆದಷ್ಟು ಅಂಗವಿಕಲರಿಗೆ, ವಯಸ್ಸಾದವರಿಗೆ ಊಟ ಕೊಡುವಂತಹ ವ್ಯವಸ್ಥೆಯನ್ನು ಮಾಡಿ. ಹನುಮಾನ್ ಚಾಲೀಸವನ್ನು ತಪ್ಪದೇ ಪಠಿಸಿ. ನಿಮ್ಮ ತಾಯಿಯ ಸೇವೆಯನ್ನು ಮಾಡಿ. ಯಾರು ತಾಯಿಯ ಸೇವೆಯನ್ನು ಮಾಡುತ್ತಾರೋ, ತಾಯಿಗೆ ಗೌರವ ಕೊಡುತ್ತಾರೋ ಅಂತಹವರಿಗೆ ಶನಿಗ್ರಹದ ವಿಶೇಷ ಆಶೀರ್ವಾದದಿಂದ ನಿಮ್ಮ ಕೆಟ್ಟ ಕರ್ಮಗಳಲ್ಲಿ ಡಿಸ್ಕೌಂಟ್ ಸಿಗಲಿದೆ. ಗುರುಗ್ರಹ ಮೇಷರಾಶಿಯವರಿಗೆ ಈ 5 ವರ್ಷಗಳಲ್ಲಿ ಯಾವ ರೀತಿಯ ಶುಭ ಹಾಗೂ ಅಶುಭ ಫಲಗಳನ್ನು ಕೊಡಲಿದೆ ಅಂತ ನೋಡೋಣ. ಗುರುಗ್ರಹ ಮೇ 2025ರಿಂದ 2026 ನಿಮ್ಮ 3ನೇ ಭಾವದಲ್ಲಿ ಗೋಚಾರ ಮಾಡುತ್ತದೆ. ಆನ್ಲೈನ್, ಡಿಜಿಟಲ್ ಫೀಲ್ಡಲ್ಲಿರುವವರಿಗೆ ಹೆಚ್ಚಿನ ಧನಲಾಭ. ಮೇಷರಾಶಿಯವರು ಹೈಯರ್ ಎಜುಕೇಷನನ್ನು ಮಾಡಬಹುದು. ನಿಮ್ಮ ತಂದೆಯ ಬಿಸ್ನೆಸ್ಸಲ್ಲಿ ಹೆಚ್ಚಿನ ಧನಲಾಭ. ನೀವು ತುಂಬ ಸ್ಪಿರಿಚುವಲ್ ಆಗಿ ಇರ್ತೀರಾ. ನಿಮ್ಮ ದೊಡ್ಡ ಅಣ್ಣ ಅಥವಾ ಅಕ್ಕನಿಂದ ನಿಮಗೆ ಸಪೋರ್ಟ್ ಸಿಗುವುದರ ಜೊತೆಗೆ ಅವರ ಕಡೆಯಿಂದ ಲಾಭವನ್ನು ಪಡೆಯಬಹುದು. ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್ಸಲ್ಲಿ ಹೆಚ್ಚಿನ ಧನಲಾಭವಾಗಲಿದೆ. ಗುರುಗ್ರಹ ನಿಮ್ಮ ಲಾಭಸ್ಥಾನವನ್ನು ವೀಕ್ಷಿಸುತ್ತಿದೆ. ಮೇಷರಾಶಿ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದಲ್ಲಿ ಏಕಾಗ್ರತೆಯನ್ನು ವಹಿಸುತ್ತೀರಾ. ಗುರುಗ್ರಹ 2026ರಿಂದ 2027ರವರೆಗೂ ನಿಮ್ಮ ಚತುರ್ಥ ಭಾವದಲ್ಲಿ ಗೋಚಾರ ಮಾಡಲಿದೆ. 2026-27 ನಿಮ್ಮ ಅದೃಷ್ಟದ ವರ್ಷವಾಗಿರುತ್ತದೆ. ನಿಮ್ಮ ಕುಟುಂಬದಲ್ಲಿ ಪ್ರೀತಿ, ವಿಶ್ವಾಸ, ಅನುಬಂಧಗಳು ಹೆಚ್ಚಾಗುವಂತಹ ವರ್ಷ. ಸಂತೋಷಕರವಾದಂತಹ ವಾತಾವರಣವನ್ನು ನೋಡಬಹುದು. ನಿಮ್ಮ ಜಾಬಲ್ಲಿ ಪ್ರಮೋಷನ್ಗಳು, ನೇಮ್, ಫೇಮ್ ಸಿಗುವಂತಹ ವರ್ಷ. ನಿಮ್ಮ ಮನಸ್ಸಿನಲ್ಲಿರುವಂತಹ ಇಚ್ಛೆಗಳು ಈಡೇರುವಂತಹ ಅತ್ಯದ್ಭುತವಾದಂತಹ ವರ್ಷವಾಗಿರುತ್ತದೆ. ಧಾರ್ಮಿಕ ಯಾತ್ರೆಗಳನ್ನು ಮಾಡುತ್ತೀರಾ. ಸೈಟ್ ಹಾಗೂ ವಾಹನ ಖರೀದಿ ಮಾಡುವಂತಹ ಯೋಗ ತೋರಿಸ್ತಾ ಇದೆ. ಹೊಸ ಮನೆ ಕಟ್ಟಬೇಕು ಅಂದುಕೊಂಡಿರುವವರು ನಿಮ್ಮ ಕನಸಿನ ಮನೆಯನ್ನು ಕಟ್ಟುತ್ತೀರಾ. 2027ರಿಂದ 2028 ಗುರುಗ್ರಹ ನಿಮ್ಮ ಪಂಚಮ ಭಾವದಲ್ಲಿ ಗೋಚಾರ ಮಾಡಲಿದೆ. ಮಗುವಿನ ನಿರೀಕ್ಷೆಯಲ್ಲಿರುವವರಿಗೆ ಮಗುವಾಗುವಂತಹ ಸಾಧ್ಯತೆ ಇದೆ. ನಿಮ್ಮ ಮಕ್ಕಳ ಆರೋಗ್ಯದಲ್ಲಿ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ವೃದ್ಧಿಯನ್ನು ಕಾಣಬಹುದು. ನಿಮ್ಮ ಮಕ್ಕಳಿಗೆ ಹೊಸ ಹೊಸ ಉದ್ಯೋಗ ಅವಕಾಶಗಳು ಸಿಗುವ ಮೂಲಕ ಹೆಚ್ಚಿನ ಧನಲಾಭವಾಗಲಿದೆ. ನಿಮ್ಮ ಮಕ್ಕಳ ಜ್ಞಾನದಲ್ಲಿ ವೃದ್ಧಿ. ನೀವು ತುಂಬ ಮೆಚ್ಯೂರ್ಡ್ ಆಗಿ ಥಿಂಕ್ ಮಾಡಲು ಪ್ರಾರಂಭ ಮಾಡ್ತೀರಾ. ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ. 2028ರಿಂದ 2029ರವರೆಗೂ ಗುರುಗ್ರಹ ನಿಮ್ಮ 6ನೇ ಭಾವದಲ್ಲಿ ಗೋಚಾರ ಮಾಡುತ್ತದೆ. ನಿಮ್ಮ ಜಾಬಲ್ಲಿ ಪ್ರಮೋಷನ್ಸ್ಗಳು ಆಗುವಂತಹ ಸಾಧ್ಯತೆಗಳಿವೆ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಶತ್ರುಗಳು ಹೆಚ್ಚಾಗಬಹುದು. ನಿಮ್ಮ ಸಾಲಗಳು ಕಡಿಮೆಯಾಗುತ್ತದೆ. ಒಂದಕ್ಕಿಂತ ಹೆಚ್ಚಿನ ಆದಾಯ ಸಿಗುವುದರ ಜೊತೆಗೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗಲಿದೆ. ಜೊತೆಗೆ ಖರ್ಚುಗಳು ಹೆಚ್ಚಾಗುತ್ತದೆ. 2029ರಿಂದ 2030 ಗುರುಗ್ರಹ ನಿಮ್ಮ ಸಪ್ತಮ ಭಾವದಲ್ಲಿ ಗೋಚಾರ ಮಾಡುತ್ತದೆ. ಮೇಷರಾಶಿಯವರಿಗೆ ಕಂಕಣ ಭಾಗ್ಯ ಕೂಡಿ ಬರುತ್ತದೆ. ಈ ವರ್ಷದಲ್ಲಿ ನಿಮ್ಮ ವೈವಾಹಿಕ ಜೀವನದಲ್ಲಿ ಇದ್ದಂತಹ ಜಗಳ, ಕಲಹ, ಗಲಾಟೆಗಳು ಎಲ್ಲವೂ ಕಡಿಮೆಯಾಗಿ ಪ್ರೀತಿ ಹೆಚ್ಚಾಗುತ್ತದೆ. ಈ ವರ್ಷದಲ್ಲಿ ನಿಮ್ಮ ಮೆಚುರಿಟಿ ಲೆವೆಲ್ ಹೆಚ್ಚಾಗುತ್ತದೆ. ಕಮಿಷನ್ ಓರಿಯೆಂಟೆಡ್ ಬಿಸ್ನೆಸ್ ಮಾಡುತ್ತಿರುವವರಿಗೆ, ಆನ್ಲೈನ್ ಜಾಬ್ ಮಾಡುತ್ತಿರುವವರಿಗೆ, ಇನ್ಶೂರೆನ್ಸ್ ಫೀಲ್ಡ್,
ಡಿಜಿಟಲ್ ಫೀಲ್ಡ್, ಮೀಡಿಯಾ ರಿಲೇಟೆಡ್ ಜಾಬ್ ಮಾಡುತ್ತಿರುವವರಿಗೆ ಹೆಚ್ಚಿನ ಧನಲಾಭವಾಗುವಂತಹ ವರ್ಷ. ನಿಮಗೆ ಹೆಸರು, ಕೀರ್ತಿ, ಗೌರವಗಳು ಸಿಗುತ್ತದೆ. ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್ ಅಲ್ಲಿ ಹೆಚ್ಚು ಧನಲಾಭವಾಗಲು ಗುರುವಿನ ಬೀಜ ಮಂತ್ರವನ್ನು ಪಠಿಸಿ. ಮಂತ್ರ ಹೀಗಿದೆ: ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಈ ಬೀಜ ಮಂತ್ರವನ್ನು ಪ್ರತಿನಿತ್ಯ 21 ಬಾರಿ ಪಠಿಸುತ್ತಾ ಬನ್ನಿ. ಎಲ್ಲವೂ ಶುಭವಾಗುತ್ತದೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.